ಶ್ರೀಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದ 176ನೇ ಶ್ಲೋಕ. ಅಕ್ಷಯ ವಿಶುಧಿ ದಿವ್ಯೇ ಧ್ವಜೋ ವಾನರರಕ್ಷ ಗಾಂಡೀವಂ ಧನುಷಾಂ ಶ್ರೇಷ್ಠಂ ತೇನ ದ್ರೋಣೇರ್ ವರೋರ್ಜುನಃ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ನೋಡಿದಂತೆ ಪರಮಾತ್ಮನ ಅನಂತರ ಸ್ಥಾನ ಲಕ್ಷ್ಮೀನಾರಾಯಣರು. ಲಕ್ಷ್ಮೀನಾರಾಯಣರ ಅನಂತರ ಸ್ಥಾನ ಅಂದ್ರೆ ಅದು ಭೀಮಸೇನ ದೇವರು. ತದನಂತರ ಸ್ಥಾನ ಶೇಷದೇವರು ಅಂತ ಅವರೇ ಬಲರಾಮನಾಗಿ ಬಂದರು ಅಂತ ಹೇಳಿದರು. ತದನಂತರ ಸ್ಥಾನ ರುದ್ರದೇವರು ಅಶ್ವತ್ಥಾಮರಾಗಿ ಬಂದಿದ್ದಾರೆ. ಅದನ್ನ ಹೇಳಬೇಕಾಗಿತ್ತು, ಆದರೆ ಅವರನ್ನು ಬಿಟ್ಟು ಇಂದ್ರದೇವರು, ಇಂದ್ರನ ಅವತಾರವಾದ ಅರ್ಜುನನನ್ನ ಹೇಳ್ತಾ ಇದ್ದಾರಲ್ಲ, ಅದು ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ವೇದವ್ಯಾಸರ ವಾಣಿಯನ್ನೇ ಹೇಳಿದರು. ದ್ವಾವೇವ ಪುರುಷವು ಲೋಕೆ ವಾಸುದೇವಾದ ಅನಂತರೋ. ವಾಸುದೇವನ ನಂತರ ತಾರತಮ್ಯದಲ್ಲಿ ಭೀಮಸ್ತು ಪ್ರಥಮ ಸ್ಥಾನ ಅಂದ್ರೆ ಭೀಮಸೇನ ದೇವರು. ದ್ವಿತೀಯ ದ್ರೋಣಿರೇವಚ, ಹಾಗೆ ಅಂತ. 2ನೇ ಸ್ಥಾನ ಅಶ್ವತ್ಥಾಮರು, ದ್ರೋಣಾಚಾರ್ಯರ ಮಗನಾದ ರುದ್ರದೇವರ ಅವತಾರರಾದ ಅಶ್ವತ್ಥಾಮರು, ಹಾಗೆ ಅಂತ ಹೇಳಿದರು. ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ನಾನು ಕ್ವಚಿದ್ಯುದ್ಧೇ ದ್ರೋಣೇರಪ್ಯಧಿಕಂ ಸಾಮರ್ಥ್ಯಂ ಅರ್ಜುನಸ್ಯ ಶ್ರೂಯತೆ ತದ್ಘಟನಾಯ ಆಹ. ಆದ್ರೆ ಮಹಾಭಾರತ ಯುದ್ಧವನ್ನ ಅನಲೈಸ್ ಮಾಡಿದರೆ ಕೆಲವೊಮ್ಮೆ ಅರ್ಜುನ ಅಶ್ವತ್ಥಾಮರಿಗಿಂತ ಚೆನ್ನಾಗಿ ಯುದ್ಧ ಮಾಡಿದ್ದಾನೆ. ಅದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಕ್ಷಯ ವಿಶುಧಿ. ಅವನ ಬತ್ತಳಿಕೆ ಇದು ನೋಡಿ, ಆ ಬಾಣಗಳನ್ನ ಇಡತಕ್ಕ ಒಂದು ಸ್ಟ್ಯಾಂಡ್ ಬೆನ್ನಲ್ಲಿ ಕಟ್ಟಿಕೊಂಡಿರ್ತಾರೆ, ಬತ್ತಳಿಕೆ, ಅದು ಇಶುಧಿ, ಅದು ಅಕ್ಷಯವಾಗಿದೆ. ಅಂದ್ರೆ ಅಲ್ಲಿ ಬಾಣ ತೆಗೆದಷ್ಟು ಅರ್ಜುನನಿಗೆ ಬಾಣ ಬರ್ತಾ ಇರ್ತಂತೆ. ಅದು ದಿವ್ಯವಾದದ್ದು ಅಂತ. ಅದರಿಂದ ಅರ್ಜುನನಿಗೆ ಶ್ರೇಷ್ಠತೆ ಬಂತು, ಒಂದು ಕಾರಣ. ಎರಡನೆಯದು ಧ್ವಜ ವಾನರ ಲಕ್ಷಣ. ಅರ್ಜುನನ ರಥದಲ್ಲಿ ಧ್ವಜ ಇರುತ್ತದೆ, ಫ್ಲಾಗ್ ಮೇಲೆ ಇರುತ್ತದೆ. ಆ ಧ್ವಜದಲ್ಲಿ ವಾನರ ಹನುಮಂತ ದೇವರು ಕೂತಿದ್ದಾರಂತೆ. ಅದರಿಂದ ಅರ್ಜುನನಿಗೆ ಅಶ್ವತ್ಥಾಮರಿಗಿಂತ ಸ್ವಲ್ಪ ಮಹತ್ವ. ಹಾಗೆ ಅಷ್ಟು ಮಾತ್ರ ಇಲ್ಲ, 3ನೇ ಕಾರಣ ಗಾಂಡೀವಂ ಧನುಷಾಂ ಶ್ರೇಷ್ಠ. ಅವನು ಇಟ್ಕೊಂಡಿರುವ ಧನುಸು, ಗಾಂಡೀವ ಧನುಸು ಇದಲ್ಲ, ಅರ್ಜುನನ ಧನುಸು ಗಾಂಡೀವ, ಅದು ಬ್ರಹ್ಮದೇವರ ಅನುಗ್ರಹದಿಂದ ಅಗ್ನಿ ಮುಖಾಂತರ ಬಂತು ಅರ್ಜುನನಿಗೆ. ಅದರ ಮಹಿಮೆ ಅದು, ಗಾಂಡೀವದ ಮಹಿಮೆ ಅದು, ಹಾಗೆ ಅಂತ. ಅದರಿಂದ ತೇನ ದ್ರೋಣೇಹೇ ವರಹ ಅರ್ಜುನ. ಈ 3 ಕಾರಣದಿಂದ ಅಶ್ವತ್ಥಾಮರಿಗಿಂತ ಅರ್ಜುನ ಶ್ರೇಷ್ಠ, ಹಾಗೆ ಅಂತ ಆಚಾರ್ಯರು ಕಾರಣಗಳನ್ನು ಕೊಟ್ಟರು. ಇನ್ನು ಬೇರೆ ಕಡೆಯನ್ನು ಹೇಳಿದ್ದಾರೆ. ಇನ್ನೊಂದು ಕಾರಣ ಕೂಡ, ಪರಮಾತ್ಮ ಅರ್ಜುನನಲ್ಲಿ ನರನ ಆವೇಶ ಇದೆ, ಹಾಗೆ ಅಂತ. ನರ ನಾರಾಯಣ ಹಾಗೆ ಅಂತ ಬದ್ರಿಯಲ್ಲಿ ಇಬ್ಬರು ತಪಸ್ ಮಾಡ್ತಾರೆ ಅಂತ ಪ್ರಸಿದ್ಧಿ. ಆ ನರ ಯಾರು ಅಂದ್ರೆ ಶೇಷದೇವರು. ಶೇಷದೇವರ ಆವೇಶ ಅರ್ಜುನನಲ್ಲಿ ಇದೆ. ಅದರಿಂದಲೂ ಕೂಡ ಅಶ್ವತ್ಥಾಮರಿಗಿಂತ ಅರ್ಜುನ ಶ್ರೇಷ್ಠರಾಗಿದ್ದಾರೆ. ಶೇಷದೇವರು ರುದ್ರದೇವರು ತಾರತಮ್ಯದಲ್ಲಿ ಒಬ್ಬರೇ ಇರ್ತಾರೆ. ಅದರಿಂದ ಅರ್ಜುನ ಶೇಷದೇವರ ಆವೇಶ ಅಂದ್ರೆ ನರನ ಆವೇಶದಿಂದಲೂ ಕೂಡ ಆ ರೀತಿಯಾಗಿ ಸಾಮರ್ಥ್ಯ ಇದೆ ಅರ್ಜುನನಿಗೆ, ಹಾಗೆ. ಅದರಿಂದ ಕೆಲವೊಮ್ಮೆ ಅಶ್ವತ್ಥಾಮರಿಗಿಂತ
ಅರ್ಜುನ ಶ್ರೇಷ್ಠವಾಗಿ ಯುದ್ಧ ಮಾಡಿದ್ದು, ಅದರಿಂದ ಅನಂತರ ಸ್ಥಾನ ಶೇಷದೇವರ ನಂತರ ಸ್ಥಾನ ಅರ್ಜುನನಿಗೆ ಅಂತ ಹೇಳಿದ್ದು ಅಂತ ಆ ಅರ್ಥದಲ್ಲಿ ಇಟ್ಕೋಬೇಕು. ಹಾಗೆ ಇತ್ಯಾದ್ಯನಂತ ವಾಕ್ಯಾನಿ ಸಂತ್ಯೇವಾರ್ಥೆ ವಿವಕ್ಷಿತೆ ಕಾನಿಚಿತ್ ದರ್ಶಿತಾನ್ಯತ್ರ ದಿಂಗ್ಮಾತ್ರ ಪ್ರತಿಪತ್ತಯೇ. ಚಂದ ಇದೆ ನೋಡಿ ವಾಕ್ಯ. ಏವಂ ವಿಷ್ಣೋಃ ಸರ್ವೋತ್ತಮತ್ವ ದೇವತಾ ತಾರತಮ್ಯಾದೌ, ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ದೇವತೆಗಳಲ್ಲಿ ತಾರತಮ್ಯ ಇದೆ ಇತ್ಯಾದಿ ಪ್ರಮಾಣಕ್ಕೆ ಅನುಗುಣವಾಗಿ ಅದನ್ನು ಹೇಳಿ, ಉಪಸಂಹಾರೇ ಕಾರಣಂ ದರ್ಶಯನ್ನೇವ ನಿಗಮಯತಿ, ಕಾರಣಗಳನ್ನು ಕೊಡ್ತಾ ಅದನ್ನ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ, ಈ ಡಿಸ್ಕಷನ್ ಅನ್ನ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು. ವಿವಕ್ಷಿತೆ, ವಿವಕ್ಷಿತೆ ಅಂದ್ರೆ ತಾತ್ಪರ್ಯ ವಿಷಯೀಭೂತ ವಿಷ್ಣೋ ಸರ್ವೋತ್ತಮತ್ವ ಆದಾವರ್ತೆ, ಸರ್ವೋತ್ತಮತ್ವಾದಾವರ್ತೆ ಅಂದ್ರೆ ಇಲ್ಲಿ ಪ್ರಕೃತಿಯ ವಿಷಯ ನಾವೇನ್ ತಗೊಂಡದ್ದು ವಿಷ್ಣುವೇ ಸರ್ವೋತ್ತಮ ಎಂಬುದನ್ನ ಮಹಾಭಾರತದ ವಾಕ್ಯಗಳಿಂದಲೇ ನಾವು ಪ್ರತಿಪಾದನೆ ಮಾಡೋದು, ಮತ್ತು ತಾರತಮ್ಯ ಇದೆ ಇವೇ ಮೊದಲಾದ ವಿಚಾರಗಳನ್ನು ಕೂಡ ನಾವು ಇಲ್ಲಿ ವಿವಕ್ಷಿತ ಅಂದ್ರೆ, ವಿವಕ್ಷಿತ ಅಂದ್ರೆ ಇನ್ನು ವಕ್ತುಂ ಇಚ್ಛ, ಈ ಅಧ್ಯಾಯದಲ್ಲಿ ನಾವು ಅದನ್ನು ಹೇಳಬೇಕು ಅಂತ ಇಚ್ಛೆ ಪಟ್ಟದ್ದು ಅಂತ ಅರ್ಥ ಆಚಾರ್ಯರು. ಅದರಿಂದ ಅನೇಕ ವಾಕ್ಯಗಳನ್ನ ಇಲ್ಲಿ ನಾವು ಉದಾಹರಿಸಿದ್ದೇವೆ. ವಾಕ್ಯಾನಾಂ ಅನಂತ್ಯೇನ ಅಂದ್ರೆ ಇಷ್ಟೇ ವಾಕ್ಯ ಅಂತ ತಿಳಿಬೇಡಿ, ನಾ ಕೆಲವು ಸ್ಯಾಂಪಲ್ಸ್ ಅಷ್ಟೇ ನಿಮಗೆ ಕೊಟ್ಟದ್ದು ಅಂತಾರೆ ಆಚಾರ್ಯರು. ಇದು ನಾವಿನ್ನೂ ಮಹಾಭಾರತ ಅನಲೈಸ್ ಮಾಡ್ತಾ ಹೊರಟ್ರೆ ಇದೇ ರೀತಿಯಾಗಿ ಅನೇಕ ವಾಕ್ಯಗಳು, ವಾಕ್ಯಾನಾಂ ಅನಂತ್ಯೇನ ಅನೇಕ ವಾಕ್ಯಗಳಿದೆ. ಸಾಕಲ್ಯೇನ ಉದಾಹರ್ತುಂ ಅಶಕ್ಯತ್ವಾದ್ ಉಪರಮ್ಯತೆ ಇತಿ ಭಾವ. ಎಲ್ಲವನ್ನೂ ಇಲ್ಲಿ ಹೇಳಕ್ಕಾಗೋದಿಲ್ಲ, ಅದು ಒಂದೊಂದು ವಾಕ್ಯಕ್ಕೂ ಅನಂತ ಅರ್ಥಗಳಿದೆ. ಮಹಾಭಾರತ ಅಂದ್ರೆ ಕನಿಷ್ಠ ಒಂದೊಂದು ಶ್ಲೋಕಕ್ಕೂ ಕನಿಷ್ಠ 10 ಅರ್ಥ ಇದೆ ಅಂತ ಹೇಳಿ, ಅದರಿಂದ ಅದೆಲ್ಲವನ್ನು ತೆಗೆದು ಇಲ್ಲಿ ವಿವರಣೆ ಮಾಡಲಿಕ್ಕೆ ಆಗೋದಿಲ್ಲ, ಗ್ರಂಥ ದೊಡ್ಡದಾಗ್ಬಿಡುತ್ತೆ. ಅನಂತೇಶು ವಾಕ್ಯೇಶು ಕಾನಿಚಿದೇವ ವಾಕ್ಯಾನಿ, ಅನಂತ ವಾಕ್ಯಗಳು. ಅದರಿಂದ ಪರಮಾತ್ಮ ಸರ್ವೋತ್ತಮ ಅಂತ ಹೇಳೋದು ಮಹಾಭಾರತದಿಂದ ಅನಂತ ವಾಕ್ಯಗಳು ಒಳಗೊಂಡದ್ದು. ಅದರಲ್ಲಿ ಕೆಲವು ವಾಕ್ಯಗಳನ್ನು ಮಾತ್ರ ನಾವು ತೆಗೆದು ಮಾರ್ಗ ಮಾತ್ರ ಪ್ರದರ್ಶನಾರ್ಥಂ, ಅದು ಹೇಗೆ ಮಾಡಬೇಕು ಅಂತ ಒಂದು ಮಾರ್ಗದರ್ಶನ ಮಾಡಿದ್ದೀವಿ ಅಷ್ಟೇ. ಉದಾಹೃತ್ಯ ದರ್ಶಿತಾನಿ ಇತ್ಯರ್ಥ, ದಿಂಗ್ಮಾತ್ರ ಸೂಚಕ ಅಂತ ಹೇಳ್ತಾರೆ. ತಸ್ಮಾದುಕ್ತ ಕ್ರಮೇಣೈವ ಪುರುಷೋತ್ತಮತಾ ಹರೇಃ ಅನೌಪಚಾರಿಕಿ ಸಿದ್ಧಾ ಬ್ರಹ್ಮತಾ ಚ ವಿನಿರ್ಣಯಾತ್. ಪ್ರಮಾಣವಾಕ್ಯ ಉದಾಹರಣೆನ ಯಮರ್ಥಂ ಸಾಧಿತವಾನ್ ಸಮರ್ಥಂ ಪಿಂಡೀಕೃತ್ಯ ಉಪಸಂಹರತಿ. ಪ್ರಮಾಣವಾಕ್ಯಗಳನ್ನ ಇಷ್ಟನ್ನೆಲ್ಲ ಯಾಕೆ ಕೊಟ್ಟದ್ದು, ಅದನ್ನ ಪಿಂಡೀಕೃತ್ಯ ಅಂದ್ರೆ ಅದರ ಸಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಅಂತ ತಸ್ಮಾತ್ ಉಕ್ತ ಕ್ರಮೇಣ, ಹಿಂದೆ ಹೇಳಿದ ಪ್ರಕಾರ ಅಂದ್ರೆ ಹಿಂದೆ ಹೇಳಿದ ಪ್ರಕಾರ ಅಂದ್ರೆ ಯಾವ ಪ್ರಕಾರ, ಉಕ್ತ ತಾರತಮ್ಯ ಕ್ರಮೇಣ ಅಂತ ಅರ್ಥ. ಹಿಂದೆ ಹೇಳಿದ ಪ್ರಕಾರ ತಾರತಮ್ಯ ಪ್ರಕಾರ ಪುರುಷೋತ್ತಮತಾ. ಪರಮಾತ್ಮ ನೋಡಿ, ಪುರುಷೋತ್ತಮ ಮಾಸ ಇದು, ಅವನು ಪುರುಷೋತ್ತಮ, ಅವನು ಪುರುಷರಲ್ಲಿ ಉತ್ತಮ. ಹಾಗೆ ಅಂತ ಕ್ಷರಾಕ್ಷರ ಉತ್ತಮತಾ, ಕ್ಷರ ಪುರುಷರು ಅಕ್ಷರ ಪುರುಷರು ಇಬ್ಬರಿಗಿಂತಲೂ ಅವನು ಉತ್ತಮ. ಹಾಗೆ ಅಂತ ಅನೌಪಚಾರಿಕಿ ಅಂದ್ರೆ ಏನೋ ಔಪಚಾರಿಕ ಮಾತು ಅಂತ ತಿಳಿಬೇಡಿ, ಅದು ಮುಖ್ಯ ತಾತ್ಪರ್ಯ. ಅದು ಏನೋ ಸುಮ್ಮನೆ 10ರಲ್ಲಿ 1 ಅಂತ ವಿಷ್ಣು ಸರ್ವೋತ್ತಮ ಅಂತ ಹೇಳಿದ್ದಲ್ಲ, ಅದು ಮಹಾಭಾರತ ಹೊರಟದ್ದೇ ಅದಕ್ಕೆ. ಈಗ ನಾವು ಭೂಮಿಗೆ ಬಂದದ್ದೇ ಯಾತಕ್ಕೆ, ಜ್ಞಾನಾರ್ಥಮೇವ ಅಂತ ಹೇಳ್ತೀವಿ, ಜ್ಞಾನಕ್ಕಾಗಿಯೇ ನಾವು ಬಂದಿರೋದು. ನಾವು ಅದನ್ನು ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಅದು ಬೇರೆ ವಿಚಾರ. ಅದರ ಬಂದಿರೋದು ಯಾತಕ್ಕೆ, ಪರಮಾತ್ಮನ ತತ್ವಜ್ಞಾನವನ್ನು ಪಡೆಯೋದಕ್ಕೆ ನಾವು ಭೂಮಿಗೆ ಬಂದಿರೋದು. ಅದೇ ರೀತಿಯಾಗಿ ಮಹಾಭಾರತವನ್ನ ರಚನೆ ಮಾಡಿದ್ದು ಪರಮಾತ್ಮ ಸರ್ವೋತ್ತಮ ಅಂತ ತಿಳಿಸಿಕೊಡೋದಕ್ಕೆ ಮಾಡಿರೋದು, ತಾರತಮ್ಯ ಇದೆ ಅಂತ ತಿಳಿಸಿಕೊಡೋದಕ್ಕೆ ಮಾಡಿರೋದು. ಹಾಗೆ ಅಂತ ಅದರಿಂದ ಮುಖ್ಯ ಪ್ರಮೇಯ ಅದು. ತತ್ರ ಹೇತು ಯಾಕೆ ಹಾಗೆ ಅಂದ್ರೆ ವಿನಿರ್ಣಯಾತ್ ನ ಕೇವಲಂ ಪುರುಷೋತ್ತಮತ್ವಂ ಕಿಂತು ಬ್ರಹ್ಮತಾ, ಅವನು ಬ್ರಹ್ಮತ, ಆ ಪರಮಾತ್ಮ ಏನಾಗಿದ್ದಾನೆ, ಪೂರ್ಣನೂ ಆಗಿದ್ದಾನೆ. ಕೇವಲ ಸರ್ವೋತ್ತಮ ಅಂತ ಮಾತ್ರ ಅಲ್ಲ, ಅವನು ಗುಣಪರಿಪೂರ್ಣ, ಅನಂತ ಗುಣ ಪರಿಪೂರ್ಣನಾಗಿ ಇದ್ದಾನೆ ಎಂಬುದನ್ನು ತಿಳಿಸಿಕೊಡುವುದಕ್ಕಾಗಿಯೂ ಕೂಡ ರಚನೆ ಮಾಡಿದ್ದಾರೆ. ಹಾಗೆ ಅವನು ಪರಿಪೂರ್ಣನಾಗಿ ಇರುವುದರಿಂದ ಅವನು ಸರ್ವೋತ್ತಮನಾಗಿದ್ದಾನೆ, ಅವನಲ್ಲಿ ಯಾವ ದೋಷಗಳು ಇಲ್ಲ. ನೋಡಿ, ಕೃಷ್ಣನಲ್ಲಿ ಯಾವ್ದಾದ್ರು ದೋಷ ಇದ್ರೆ ಹೇಳಿ ನೋಡೋಣ, ಆಗೋದೇ ಇಲ್ಲ. ಅದರಿಂದ ಎಲ್ಲಿ ದೋಷಗಳು ಇಲ್ಲವೋ ಅಲ್ಲಿ ಗುಣಗಳು ಪೂರ್ಣವಾಗಿ ಇರುತ್ತದೆ. ಅದರಿಂದ ದೇವರು ಸರ್ವೋತ್ತಮ ಅಂತ ಬ್ರಹ್ಮತಾಂಬದು ಅದು ಒಂದು ಜಸ್ಟಿಫಿಕೇಶನ್, ಕಾರಣ, ಅದು ಹೇತು. ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಅದರಿಂದ ಅವನು ಸರ್ವೋತ್ತಮ. ಇಷ್ಟು ಉಪಸಂಹಾರ ಮಾಡುತ್ತಾ ತದುಕ್ತಂ ಅಥೋನಂತ ಗುಣೋ ವಿಷ್ಣು ಯಚ್ಛಬ್ದ ಯೋಗವೃತ್ತಯ ಅಂತ ಸೂತ್ರದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಸೂತ್ರ ಭಾಷ್ಯದಲ್ಲಿ
ಇನ್ನು ಪೂರ್ಣಪ್ರಜ್ಞಕೃತೇಯಂ ಸಂಕ್ಷೇಪಾದುಧೃತಿ ಸುವಾಕ್ಯಾನಾಂ ಶ್ರೀಮದ್ಭಾರತಗಾನಾಂ ವಿಷ್ಣೋಃ ಪೂರ್ಣತ್ವಂ ನಿರ್ಣಯಾಯೈವ. ಇದಾನೀಂ ಸ್ವಗ್ರಂಥಸ್ಯ ಪರಮಾಪ್ತಿಮೂಲತ್ವೇನ ಪ್ರೇಕ್ಷಾವತ್ ಉಪಾದಿತ್ಸಾಂ ಉತ್ಪಾದಯನ್ ಸ್ವನಾಮ ನಿರ್ದೇಶಪೂರ್ವಕಂ ಅಧ್ಯಾಯಂ ಸಮಾಪಯತಿ ಪೂರ್ಣಪ್ರಜ್ಞೆ ಇತಿ. ಈ ರೀತಿಯಾಗಿ ತಾವು ಮಾಡುವ ಗ್ರಂಥ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಎನ್ನುವ ಗ್ರಂಥ, ಅದಕ್ಕೆ ಏನಿದೆ? ಪರಮ ಆಪ್ತಿ ಮೂಲ ಇದೆ. ನೋಡಿ, ಒಂದು ಗ್ರಂಥ ಬರಿಬೇಕಂದ್ರೆ ಅದಕ್ಕೆ ಮೂಲ ಯಾವುದು ಅಂತ ತಿಳಿಬೇಕು, ಅಂದರೆ ಸೋರ್ಸ್. ಈಗ ಉದಾಹರಣೆಗೆ ದಾಸರ ಪದಗಳು. ದಾಸರ ಪದಗಳಿಗೆ ಮೂಲ ಯಾವುದು? ಹಾಗೆಂದ್ರೆ ಏನ್ ಹೇಳಬೇಕು? ಪುರಾಣಗಳು, ಭಾಗವತಾದಿ ಪುರಾಣಗಳು. ಅದನ್ನ ಆಧಾರದಲ್ಲಿ ಇಟ್ಟುಕೊಂಡೇ ಗುರುಗಳು ಗ್ರಂಥ ದಾಸರ ಪದಗಳನ್ನು ರಚನೆ ಮಾಡಿದ್ದಾರೆ. ಇನ್ನು ಮಹಾಭಾರತ, ಭಾಗವತಕ್ಕೆ ಮೂಲ ಯಾವುದು ಅಂತ ಹುಡುಕಿದ್ರೆ ಮಹಾಭಾರತ, ವೇದಗಳು ಇದೇ ಹೇಳಬೇಕು. ಇನ್ನು ಮಹಾಭಾರತಕ್ಕೆ ಮೂಲ ಯಾವುದು ಅಂತ ಹುಡುಕಿದ್ರೆ ವೇದಗಳೇ ಹೇಳಬೇಕು. ಈ ರೀತಿಯಾಗಿ ಎಷ್ಟು ಹೇಳ್ತಾರೆ ಅಂದ್ರೆ, ಮಹಾಭಾರತಕ್ಕೆ ವೇದದಲ್ಲಿ ಇಲ್ಲದೇ ಇರುವ ಕೆಲವು ವಿಚಾರಗಳನ್ನು ಕೂಡ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ವೇದಕ್ಕೆ, ಮಹಾಭಾರತಕ್ಕೆ ಮೂಲ ಅಂದ್ರೆ ಪರಮಾತ್ಮ. ಈ ರೀತಿಯಾಗಿ ಈ ಗ್ರಂಥಕ್ಕೆ ಏನಿದೆ? ಆಪ್ತಿ ಮೂಲತಾ ಇದೆ. ಅದು ದೊಡ್ಡ ಕ್ವಾಲಿಫಿಕೇಶನ್. ಅದು ಒಂದು ಗ್ರಂಥ ಓದಬೇಕು ಓದಬಾರ್ದು, ಆಪ್ತಿ ಮೂಲ. ಅದನ್ನ ರಚನೆ ಮಾಡಿದವರಲ್ಲಿ ಯಾವ ದೋಷವೂ ಇರಬಾರ್ದು, ಅಲ್ಲಿ ಹೇಳುವ ವಿಚಾರದಲ್ಲಿ ಯಾವ ದೋಷವೂ ಇರಬಾರ್ದು. ಅದು ಆಪ್ತಿ ಮೂಲದ ಲಕ್ಷಣ. ಅದು ಅದರಿಂದ ಕರ್ಣಪಾಠವ ಹೇಳುವ ಸಾಮರ್ಥ್ಯ ಇರಬೇಕು ಅವರಿಗೆ, ವಿವಕ್ಷಿತ ತತ್ವಜ್ಞಾನ ಇರಬೇಕು. ತಾವೇನು ಹೇಳಕ್ಕೆ ಹೊರಟಿದ್ದಾರೆ ಆ ವೇದವ್ಯಾಸರು ಅವರಿಗೆ ತಾನೇ ಪರಮಾತ್ಮ, ತನ್ನ ಗುಣ ಚೆನ್ನಾಗಿ ಗೊತ್ತಿದೆ. ಅದರಿಂದ ಮಹಾಭಾರತದಲ್ಲಿ ವಿಷ್ಣುವಿನ ಸರ್ವೋತ್ತಮ ಅದು ಆಪ್ತಿ ಮೂಲವಾಗಿದೆ. ಹಾಗೆ ಪರಮ ಆಪ್ತಿ ಮೂಲ ಅಂತ ಹೇಳ್ತಾರೆ. ಕೇವಲ ಆಪ್ತಿ ಮಾತ್ರ ಇಲ್ಲ, ಪರಮ ಆಪ್ತಿ, ಸೂಪರ್ಲೇಟಿವ್. ಅದರಿಂದ ಪ್ರೇಕ್ಷಾವತ್ ಉತ್ಪಾದಿತ್ಸಾಂ, ಜ್ಞಾನಿಗಳಾದವರು ಇದನ್ನ ರಿಜೆಕ್ಟ್ ಮಾಡಬಾರ್ದು. ಯಾಕೆ? ಆಪ್ತಿ ಮೂಲ ಇದೆ, ಅದರಿಂದ ಇದನ್ನ ರಿಜೆಕ್ಟ್ ಮಾಡಬಾರ್ದು. ನೋಡಿ, ರಿಜೆಕ್ಟ್ ಮಾಡಬೇಕಂದ್ರೆ ಇದೆಲ್ಲ ಒಂದು ಕ್ವಾಲಿಫೈಯರ್. ಇದೆಲ್ಲ ಒಂದು ಗ್ರಂಥವನ್ನ ಪರೀಕ್ಷೆ ಮಾಡಬೇಕು. ಇದಕ್ಕೆ ಮೂಲ ಯಾವುದು, ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಯಾವ್ದು ಇದಕ್ಕೆ, ಹಾಗೆ ಅಂತ ನಾವು ಪರೀಕ್ಷೆ ಮಾಡಿ ಆಮೇಲೆ ಅದನ್ನ ಓದಬೇಕು ಓದಬಾರದು ಅಂತೆಲ್ಲ ನಾವು ಡಿಸೈಡ್ ಮಾಡಬೇಕು. ಅದನ್ನ ಇಲ್ಲಿ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಷ್ಟು ಹೇಳಿ ಪೂರ್ಣಪ್ರಜ್ಞೆ ಇತಿ. ಪೂರ್ಣಪ್ರಜ್ಞೆ ಕೃತಾ ಇಯಂ ಸಂಕ್ಷೇಪಾದ್ ಉದ್ಧೃತಿ ಸುವಾಕ್ಯಾನ ಶ್ರೀಮದ್ ಭಾರತಗಾನ ವಿಷ್ಣೋಃ ಪೂರ್ಣತ್ವ ನಿರ್ಣಯಾಯ. ನಾವು ಇಲ್ಲಿ ಈ ಅಧ್ಯಾಯದಲ್ಲಿ ಏನ್ ಮಾಡಿದ್ದೀವಿ? ಪರಮಾತ್ಮನೇ ಗುಣಪೂರ್ಣನಾಗಿ ಸರ್ವೋತ್ತಮನಾಗಿದ್ದಾನೆ ಎಂಬ ವಿಚಾರವನ್ನ ನಿರ್ಣಯ ಮಾಡುವುದಕ್ಕಾಗಿ ಶ್ರೀಮದ್ ಭಾರತಗಾನ. ನೋಡಿ, ಬರೀ ಭಾರತ ಅಂತ ಹೇಳೋದಿಲ್ಲ ಆಚಾರ್ಯರು, ಶ್ರೀಮತ್ ಅಂತ ಸೇರಿಸ್ತಾರೆ. ನೋಡಿ, ಆ ಗ್ರಂಥದ ಮೇಲೆ ಎಷ್ಟು ಗೌರವ ಇದೆ ನೋಡಿ ಆಚಾರ್ಯರಿಗೆ. ಶ್ರೀಮದ್ ಭಾರತಗಾನ, ಬರೀ ಮಹಾಭಾರತ ಹೇಳಬಾರದಂತ, ಶ್ರೀಮದ್ ಮಹಾಭಾರತ ಅಂತ ಹೇಳ್ಬೇಕಂತ. ಶ್ರೀಮದ್ ಭಾಗವತ ಅಂತ ಹೇಳ್ತೀವಿ ನೋಡಿ, ಅದೇ ತರ ಶ್ರೀಮನ್ ಮಹಾಭಾರತ ಅಂತ ಹೇಳ್ಬೇಕು. ಈ ರೀತಿಯಾಗಿ ಮಹಾಭಾರತದಲ್ಲಿ ಬಂದ ವಾಕ್ಯಗಳನ್ನ ಉದಾಹರಿಸಿ ಪೂರ್ಣಪ್ರಜ್ಞರಿಂದ ಮಾಡಲ್ಪಟ್ಟಿದೆ. ಹಾಗೆ ಪೂರ್ಣಪ್ರಜ್ಞ ಅಂದ್ರೆ ಶ್ರೀಮನ್ ಮಧ್ವಾಚಾರ್ಯರು ಅವರಿಂದ ಮಾಡಲ್ಪಟ್ಟಿದೆ. ಈ ಅಧ್ಯಾಯ ಪರಿಸಮಾಪ್ತಿಯಾಗಿದೆ ಅಂತ. ಸಪ್ರಿಯತಾಂ ಪರತಮಃ ಪರಮಾದನಂತಃ ಸಂತಾರಕ ಸತತ ಸಂಸ್ಕೃತಿ ದುಸ್ತರಾರ್ಣಾತ್ ಯತ್ಪಾದ ಪದ್ಮಮಕರಂದ ಜುಷೋ ಹಿ ಪಾರ್ಥಾಃ ಸ್ವರಾಜ್ಯಮಾಪುರುಭಯತ್ರ ಸದಾ ವಿನೋದಾತ್. ಏವಂ ಅಧ್ಯಾಯಂ ಪರಿಸಮಾಪ್ಯ ಅಂತೆಪಿ ಯದ್ಗುಣವಿಶಿಷ್ಟತೆಯ ಯದಧ್ಯಾಯೇನ ಹರಿಂ ಪ್ರತಿಪಾದಿತವಾನ್ ತದ್ಗುಣವಿಶಿಷ್ಟತೆಯ ತಂ ಸ್ತುವನ್ನೇವ ತನ್ನಿರ್ಣಯ ಕರ್ಣಫಲತ್ವೇನ ತತ್ಪ್ರೀತಿಮೇವ ಪ್ರಾರ್ಥಯತೆ ಸಪ್ರಿಯತಾಮಿ. ನೋಡಿ, ಈ ರೀತಿಯಾಗಿ ಅಧ್ಯಾಯ ಪೂರ್ತಿ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ತಾರತಮ್ಯದಲ್ಲಿ ಸರ್ವೋತ್ತಮನಾಗಿದ್ದಾನೆ ಅಂತೆಲ್ಲ ಹೇಳಿ, ಕೊನೆಯಲ್ಲೂ ಕೂಡ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಅಂತಾನೆ ಅವನನ್ನ ಸ್ತೋತ್ರ ಮಾಡಿ ಅವನ ಪ್ರೀತಿ. ಈ ಗ್ರಂಥವನ್ನ ಯಾಕೆ ರಚನೆ ಮಾಡಿದ್ದು ಶ್ರೀಮನ್ ಮಧ್ವಾಚಾರ್ಯರು? ಹಾಗೆಂದ್ರೆ ಇರ್ಬೋದು ನಿಮ್ಮ ಉದ್ಧಾರಕ್ಕಾಗಿ ಅಂತ ಇರಬಹುದು. ಆದರೂ ಆಚಾರ್ಯರ ದೃಷ್ಟಿಯಿಂದ ಇದರ ಮುಖ್ಯ ಉದ್ದೇಶ ಪರಮಾತ್ಮನ ಪ್ರೀತಿ. ಅದಕ್ಕೆ ನೋಡಿ, ನಾವು ಮಾಡುವ ಪ್ರತಿಯೊಂದು ಕರ್ಮದಲ್ಲೂ ಸಂಕಲ್ಪ ಹೇಗಿರಬೇಕು? ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ
ನಾರಾಯಣ ಪ್ರೀತ್ಯರ್ಥ, ಯಾವುದಕ್ಕೂ ಇಲ್ಲ. ಅದನ್ನ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಸಪ್ರಿಯತಾಂ ಪರಮಾತ್ ಉತ್ಕೃಷ್ಟಾತ್ ಪದ್ಮಭವಾದೇಹೇ ಪರತಮಃ. ಪರಮಾತ್ಮ ಉತ್ಕೃಷ್ಟನಾಗಿದ್ದಾನೆ. ಯಾರಿಗಿಂತ? ಲಕ್ಷ್ಮೀ ಬ್ರಹ್ಮಾದಿಗಳಿಗಿಂತ ಅತಿಶಯೇನ ಉತ್ಕೃಷ್ಟ. ತತ್ರ ಹೇತು, ಯಾಕೆ ಹಾಗೆ ಅಂದರೆ ಅನಂತ. ಪರಮಾತ್ ಅನಂತಃ, ದೇಶತಃ ಕಾಲತಃ ಗುಣತಃ ಅನಂತನಾಗಿದ್ದಾನೆ. ಕೊನೆಯೇ ಇಲ್ಲ ಅವನಿಗೆ. ಸತತಂ ಸಂಸ್ಮೃತಿರನಾದಿ ಪ್ರಕೃತಿಬಂಧ ಏವ ದುಸ್ತರಾರ್ಣಃ ಮಹಾಪ್ರಯತ್ನಮಂತರೇಣ ತರ್ತುಂ ಅಯೋಗ್ಯಾರ್ಣವಃ ತಸ್ಮಾತ್ ಸಮ್ಯಗ್ ಉತ್ತಾರಯಿತುಂ ಸಮರ್ಥಃ ಇತ್ಯರ್ಥ. ಸಂತಾರಕ, ಪರಮಾತ್ಮ ಏನಾಗಿದ್ದಾನೆ? ಸಂತಾರಕ. ಸಂತಾರಕ ಅಂದ್ರೆ ಏನು? ದಾಟುವುದು ಅಂತ ಅರ್ಥ. ಚೆನ್ನಾಗಿ ದಾಟಿಸುವ ಅಂಬಿಗ ಅಂತ ಅರ್ಥ. ಜನರನ್ನ, ತನ್ನ ನಂಬಿದ ಭಕ್ತ ಜನರನ್ನ ಸಂಸಾರ ಸಾಗರದಿಂದ ದಾಟೋದು ಕಷ್ಟ. ಅದು ಸಂಸಾರ ಸಾಗರವನ್ನು ದಾಟೋದು. ಅಹಂಕಾರ ಮಮಕಾರ ಬಂದ್ಬಿಡುತ್ತದೆ. ಅದನ್ನ ದಾಟೋದು ಕಷ್ಟ ಇದೆ. ನಾನು ನಾನು ಅಂತ ಹೇಳ್ಬಿಡ್ತೀವಿ. ನಾನು ಮಾಡಿದ್ದು ನಾನೇ ಮಾಡೋದು ಹಾಗೆ. ಅದರಿಂದ ಬಂಧನದಲ್ಲೇ ಇರ್ತೀವಿ. ಅದನ್ನ ದಾಟಬೇಕಂದ್ರೆ ದೇವರ ಅನುಗ್ರಹ ಬೇಕು. ಅಂತ ಅನುಗ್ರಹ ಕೊಟ್ಟು ಪರಮಾತ್ಮ ದಾಟಿಸ್ತಾನೆ. ಅದರಿಂದ ಪರಮಾತ್ಮ ಪ್ರೀತನಾಗಲಿ ಹಾಗೆ. ಮತ್ವರ್ತೆ ತದ್ದಿತೋಹೋ ಅನೇನೈವ ಅಭಿಪ್ರಾಯೇನ ಆರಂಭೇಪಿ ನಿಖಿಲ ಗುಣಗಣಾರ್ಣ ಇತ್ಯುಕ್ತಂ ಇತಿ ದ್ರಷ್ಟವ್ಯ. ಅದರಿಂದಲೇ ಪ್ರಾರಂಭದಲ್ಲೂ ಕೂಡ ನಿಖಿಲ ಗುಣಾರ್ಣ ಅಂತಾನೆ ಪ್ರಾರಂಭ ಮಾಡಿದ್ದಾರೆ ಆಚಾರ್ಯರು. ಕೊನೆಯಲ್ಲೂ ಕೂಡ ಗುಣಪೂರ್ಣ ಚಿಂತನೆಯನ್ನೇ ಮಾಡ್ತಾ ಇದ್ದಾರೆ. ಅದರಿಂದ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ ಎಂಬುದು ಆದಿಯಲ್ಲೂ ಬಂದಿದೆ, ಅಂತ್ಯದಲ್ಲೂ ಬಂದಿದೆ, ಮಧ್ಯದಲ್ಲೂ ಬಂದಿದೆ. ಅದರಿಂದ ಸಾಧಕನಾದವ ಮುಖ್ಯವಾಗಿ ಮಾಡಬೇಕಾದ ಚಿಂತನೆ ಅದು ಏನು? ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ ಹಾಗೆ. ಯತ್ಪಾದ ಪದ್ಮ ಮಕರಂದ ಜುಷಃ ಯಸ್ಯ ವಿಷ್ಣೋಹ, ಯಾವ ಪರಮಾತ್ಮನ ಆ ಪಾದ ಮಕರಂದ ಅದನ್ನ ಸೇವೆ ಮಾಡುವುದರಿಂದ ಪೃಥಾಯಾಹ ಅಂದರೆ ಕುಂತಿದೇವಿಯ ಮಕ್ಕಳು ಪಾಂಡವರು ಆ ಕೃಷ್ಣನ ಪಾದ ಸೇವೆಯನ್ನ ಮಾಡಿ ಆ ಪಾದ ಪದ್ಮದ ಅನುಗ್ರಹದಿಂದ ರಾಜಾನಶ್ಚ ಉಭಯತ್ರ ಸಂಸಾರೇ ಮುಕ್ತೌ ಸದಾ ವಿನೋದಾತ್ ಸರ್ವದಾ ಸಂತೋಷೇನೇವ ಸ್ವರಾಜ್ಯಂ ಸ್ವೀಯಂ ರಾಜ್ಯಂ ಐಹಿಕಂ ಆನಂದ ಆವಿರ್ಭಾವ ಲಕ್ಷಣಂ ಆಮುಷ್ಮಿಕಂ ಚ ಪ್ರಾಪುಹು. ಪಾಂಡವರು ಆ ಕೃಷ್ಣನ ಪಾದ ಸೇವೆ ಮಾಡಿಯೇ ಈ ಲೋಕದ ರಾಜ್ಯ, ಪರಲೋಕದ ರಾಜ್ಯ. ಈ ಲೋಕದ ರಾಜ್ಯ ಅಂದ್ರೆ ಅದೇ ಭೂಮಂಡಲ ಆಧಿಪತ್ಯವನ್ನು ಪಡೆದರು. ಪರಲೋಕದ ಸಂಪತ್ತು ಅಂದ್ರೆ ಯಾವುದು? ಆನಂದ ಆವಿರ್ಭಾವ, ಪರಮ ಆನಂದ ಆವಿರ್ಭಾವ. ಆ ಸಂಪತ್ತನ್ನು ಕೂಡ ಅವರು ಆ ಪರಮಾತ್ಮನ ಪ್ರಸಾದದಿಂದಲೇ ಪಡೆದರು ಪಾಂಡವರು. ಅಂತ ಪರಮಾತ್ಮ ಸಹ ಪ್ರಿಯತಾನ್ ಇತಿ ಸಂಬಂಧ ಹಾಗೆ ಅಂತ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ದ್ವಿತೀಯೋಧ್ಯಾಯ. ಇಲ್ಲಿಗೆ 2ನೇ ಅಧ್ಯಾಯ ಪರಿಸಮಾಪ್ತವಾಯಿತು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರೇ.